ಹಾಯ್ ಹಲೋ ಫ್ರೆಂಡ್ಸ್, ಪುಟ್ಟಕ್ಕನ ಮಕ್ಕಳು ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗಿಂತ ಮೊದಲೇ ನೋಡೋಣ ಬನ್ನಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆ ಫಸ್ಟ್ ಸೀನಲ್ಲಿ ಸ್ನೇಹ ಅವರು ಬಂಗಾರಮ್ಮ ಅವ್ರಿಗೆ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ಬಂಗಾರಮ್ಮ ಅವ್ರಿಗೆ ನೀವೇ ಕಟ್ ಮಾಡಿ ಇನಾಗರೇಷನ್ ನೀವೇ ಮಾಡಿ ಅಂತ ಕೇಳಿದಾಗ ಇಲ್ಲ ನೀನೇ ಮಾಡು ಅಂತ ಹೇಳ್ತಾರೆ. ಆಗ ಇಬ್ಬರು ಒಟ್ಟಿಗೆ ಮಾಡಿ ಅಂತ ಕಂಠಿ ಅವರು ಹೇಳಿದಾಗ ಆಗ ಸ್ನೇಹ ಅವರು ಅವ್ವ ನಿಮ್ಮ ಆಶೀರ್ವಾದ ಕೊಡಿ ಅಂತ ಕೇಳಿದಾಗ ಬಂಗಾರಮ್ಮ ಅವರು ಫಸ್ಟ್ ನಿಮ್ಮಮ್ಮನ ಆಶೀರ್ವಾದ ತಗೋ ಅಂತ ಕೇಳಿದಾಗ ಆಗ ಪುಟ್ಟಕ್ಕ ಅವರು ನಿಮ್ಮ ಅತ್ತೆನೇ ತಾನೇ ಓದೋಕ್ಕೆ ನಿಂಗೆ ಅವಕಾಶ ಎಲ್ಲ ಮಾಡಿಕೊಟ್ಟಿದ್ದಕ್ಕೂ ನಿಂಗೆ ಪರೀಕ್ಷೆ ಬರೆಯೋದಕ್ಕೆ ಎಲ್ಲ ಧೈರ್ಯ ತುಂಬಿದವರೆಲ್ಲ ಬಂಗಾರಮ್ಮನವರಲ್ವ, ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೋ ಅಂತ ಹೇಳಿದಾಗ ಈ ಕಡೆ ರಾಧಾ ಅವರು ಸ್ನೇಹ ಅವರು ಎಕ್ಸಾಮ್ಸ್ಗೆ ಕಾರಲ್ಲೇ ಹೋಗಲಿ ಅಂತ ಕಾರ್ ಕೀ ಕೊಟ್ಬಿಟ್ಟು ಆಲ್ ದ ಬೆಸ್ಟ್ ಎಕ್ಸಾಮ್ಸ್ ಚೆನ್ನಾಗಿ ಮಾಡಿ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮ ಅವರು ಏನಿಲ್ಲ ಅದು ಅಂತ ಕೇಳಿದಾಗ ಆಗ ಕಂಠಿ ಅವರು ಪಂಚಾಯತಿಯವರು ರೈತರು ಜಮೀನನ್ನ ಬರೋದಕ್ಕೆ ಕೇಳ್ತಿದ್ದಾರೆ ಅಂತ ಹೇಳಿದಾಗ ಆಗ ಬಂಗಾರಮ್ಮನವರು ಅದು ಮುಖ್ಯವಾದ ಕೆಲಸನೇ, ನೀನು ಅಲ್ಲಿಗೋಗು, ನಾನು ಸ್ನೇಹನ ಕರ್ಕೊಂಡೋಗಿ ಎಕ್ಸಾಮ್ ಹತ್ರ ಕರ್ಕೊಂಡೋಗ್ಬಿಡ್ತೀನಿ ಅಂತ ಹೇಳಿದಾಗ ಆಗ ಪುಟ್ಟಕ್ಕ ಅವರು ಎಕ್ಸಾಮ್ನ ಚೆನ್ನಾಗಿ ಬರೀ ಸ್ನೇಹ, ಕ್ವಶನ್ನ ಎರಡೆರಡು ಸತಿ ಓದು ಅಂತ ಹೇಳಿದಾಗ ಆಗ ಬಂಗಾರಮ್ಮನವರು ಸ್ನೇಹ ಟೈಮ್ ಆಗ್ತಿದೆ ನಡಿ ಹೋಗೋಣ. ಆಗ ರಾಧಾ ಅವರು ಸ್ನೇಹ ತುಂಬ ದೊಡ್ಡ ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತಿದ್ಯಾ, ಆಲ್ ದ ಬೆಸ್ಟ್ ಅಂತ ಹೇಳ್ತಾರೆ. ಈ ಕಡೆ ಸ್ನೇಹ ಅವರು ನೀನು ಹೋಗ್ತಿರೋ ಕಾರ್ಗೂ ನಾನು ಬ್ರೇಕ್ ಫೇಲ್ ಮಾಡಿದ್ದೀನಿ, ಬ್ರೇಕ್ ಕಿತ್ತಾಕಿದ್ದೀನಿ ಸ್ನೇಹ ಅಂತ ಮನಸ್ಸಲ್ಲಿ ಅನ್ಕೊತಾ ಇರ್ತಾರೆ. ಈ ಕಡೆ ಸ್ನೇಹ ಅವರು ಹೋಟೆಲ್ ಮಾಡ್ತಾ ಇರ್ತಾರೆ ಗಾಡಿ ಮೇಲೆ. ಆಗ ಮ್ಯಾಕ್ಸ್ವೆಲ್ ಅಂತ ಒಬ್ಬರು ಬರ್ತಾರೆ. ಅವರು ಇಂಗ್ಲೀಷಲ್ಲಿ ಹೇಳ್ತಿರ್ತಾರೆ, ನನ್ನ ಹತ್ರ ದುಡ್ಡು ಇಲ್ದಿರೋ ಟೈಮಲ್ಲೂ ನೀವು ನನಗೆ ಊಟ ಕೊಟ್ಟಿದ್ದೀರಾ, ನೀವು ನಂಗೆ ಊಟ ಕೊಟ್ಟಿದ್ದಕ್ಕೆ ಆವಾಗ ಥ್ಯಾಂಕ್ ಯು ಅಂತ ಹೇಳ್ತಾರೆ. ಈ ಕಡೆ ಬಂಗಾರಮ್ಮನವರು ಎಷ್ಟೊಂದು ದಿವಸದಿಂದ ನಿಂದೆಸೆಯಿಂದ ನಾನು ಕಾರ್ ಓಡಿಸ್ದಂಗಾಯಿತು ಅಂತ ಸ್ನೇಹ ಅವ್ರಿಗೆ ಹೇಳಿದಾಗ ಆಗ ಸ್ನೇಹ ಅವರು ಅತ್ತೆ ನಿಮ್ಮಿಂದ ನಾನು ಎಕ್ಸಾಮ್ ಬರೆಯೋ ಥರ ಆಗಿದೆ. ಆಗ ಬಂಗಾರಮ್ಮನವರು ಎಷ್ಟು ಇವತ್ತು ಗೆಲುವಾಗಿ ಕಾಣಿಸಿದ್ಯಾ ಗೊತ್ತಾ ಸ್ನೇಹ, ನೀನು ನಮ್ಮ ಮನೆಗೆ ಸೊಸೆಯಾಗಿ ಬಂದಿದ್ದು, ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದು, ನಿನ್ನ ಬೈದಿದ್ದು ಅದೆಲ್ಲ ನೆನೆಸ್ಕೊಂಡ್ರೆ ಹಾಗೆ ನೆಡ್ಕೋಬಾರ್ದಿತ್ತು ಅಂತ ಅನ್ನಿಸ್ದೆ ಅಂತ ಬಂಗಾರಮ್ಮವ್ರು ಹೇಳಿದಾಗ ಆಗ ಸ್ನೇಹ ಅವರು ನಾನು ನಿಮ್ಮ ಮೇಲೆ ಆ ಥರ ಕೂಗಾಡ್ಬಿಡ್ಬಾರ್ದಿತ್ತು ಅಲ್ವಾ ಅತ್ತೆ. ಆಗ ಬಂಗಾರಮ್ಮನವರು ನನ್ನ ಮಗ ಪ್ರೀತಿ ಮಾಡಿ ಮದುವೆ ಆಗಿದೆ ಅಂತ ಅದೇ ನನಗೆ ದೊಡ್ಡ ಕೋಪ ನನ್ನ ಮನಸ್ಸಲ್ಲಿ ಕುತ್ಕೊಂಡ್ಬಿಟ್ಟಿತ್ತು ಸ್ನೇಹ. ಆಗ ಬಂಗಾರಮ್ಮನವರು ಜಾಸ್ತಿ ಮಾತಾಡಬೇಡ, ಎಕ್ಸಾಮ್ಗೆ ಓದಿರೋದೆಲ್ಲ ಮರ್ತೋಗುತ್ತೆ, ಹಿಂದೆ ಬುಕ್ ಇದೆ ಎತ್ಕೋ. ಆಗ ಸ್ನೇಹ ಅವರು ಅತ್ತೆ ನಾನು ಓದಿದ್ದೆಲ್ಲ ಆಯಿತು, ಇನ್ನೇನಿದ್ರು ಎಕ್ಸಾಮ್ ಬರೆಯೋದಷ್ಟೇ ಅಂತ ಹೇಳಿದಾಗ ಈ ಕಡೆ ಪುಟ್ಟಕ್ಕ ಅವರು ದೇವಸ್ಥಾನದ ಹತ್ರ ಬಂದ್ಬಿಟ್ಟು ದೇವ್ರ ಹತ್ರ ಹಳ್ಳಿಕಟ್ಟೆ ಹತ್ರ ಬಂದು ನಿಂತ್ಕೊಂಡು ದೇವ್ರ ಹತ್ರ ಪೂಜೆ ಮಾಡ್ತಿರ್ತಾರೆ. ಆಗ ಸ್ನೇಹ ತುಂಬ ಬದಲಾಗಿದ್ದಾಳೆ, ಇವಾಗ ಬಂಗಾರಮ್ಮನವರೇ ಅವಳನ್ನ ಹೊಗಳೋ ಥರ ಆಗಿದೆ ದೇವ್ರೆ. ಆಗ ಹೆಣ್ಮಗು ಆದಾಗ ನನ್ನ ಹತ್ರ ಬಂದು ಬೇಡ್ಕೊಂಡಿದ್ದೆ, ಅದೇ ಸ್ನೇಹ ಇವಾಗ ತುಂಬ ಬದಲಾಗಿದ್ದಾಳೆ, ಮುಂಚೆ ಥರ ಇಲ್ಲ ಅಂತ. ನನ್ನ ಕೂಸಲ್ಲ ನಿನ್ನ ಕೂಸು ಕಣವ್ವ ಅಂತ ನಿನಗೆ ಒಪ್ಸಿದೆ ಕಣವ್ವ, ದೇವ್ರಿಗೆ ಆ ಥರ ಎಲ್ಲ ಬೇಡ್ಕೊಳ್ತಾ ಇರ್ತಾರೆ ನಿಂತ್ಕೊಂಡು. ಆದರೆ ಇವತ್ತು ಪರೀಕ್ಷೆ ಬರೆಯೋದಕ್ಕೆ ಅವ್ರ ಅತ್ತೆ ಜೊತೆನೇ ಹೋಗಿದ್ದಾಳೆ, ಅವಳು ಚೆನ್ನಾಗಿ ಪರೀಕ್ಷೆ ಬರೆಯೋ ರೀತಿ ಆಶೀರ್ವಾದ ಮಾಡವ್ವ ಅಂತ ಕೇಳ್ಕೊಂಡಾಗ ಆಗ ಪುಟ್ಟಕ್ಕ ಅವರು ಮಂಗಳಾರತಿ ಬೆಳ್ಕೊಂಡು ಕರ್ಪೂರ ಬೆಳಗ್ತಾ ಇರ್ತಾರೆ. ಆಗ ದೇವ್ರ ಹತ್ರ ಬೆಳಗ್ತಿರ್ಬೇಕಾದ್ರೆ ಅದು ಗಾಳಿಗೆ ಆರಾಗ್ಬಿಡುತ್ತೆ. ಆಗ ಅವ್ರು ತುಂಬ ಹೆದರ್ಕೊತಾರೆ. ಅವಳು ಪರೀಕ್ಷೆ ಚೆನ್ನಾಗಿ ಬರೆಯೋ ರೀತಿ ಮಾಡವ್ವ ಅಂತ ಅಂದಾಗೇ ಅದು ಕರ್ಪೂರ ಆರೋದಾಗ ಅವ್ರು ಹೆದರ್ಕೊಳ್ತಾರೆ. ಈ ಕಡೆ ಬಂಗಾರಮ್ಮನವರು ಕಾರು ಓಡಿಸ್ತಿರ್ತಾರೆ. ಆಗ ಬ್ರೇಕು ತಗೊತಾ ಇರಲ್ಲ, ಅವಾಗ ಬ್ರೇಕ್ ಫೇಲ್ ಆಗಿರುತ್ತೆ. ನಿಧಾನಕ್ಕೆ ಓಡಿಸ್ಕೊಂಡು ಹಂಗೆ ಮ್ಯಾನೇಜ್ ಮಾಡ್ತಿರ್ತಾರೆ ಕಾರ್ನ. ಹಾಗೆ ಕಾರ್ನ ಡ್ರೈವ್ ಮಾಡ್ಕೊಂಬರ್ಬೇಕಾದ್ರೆ ಬಂಗಾರಮ್ಮನವರು ಒಂದು ಮರಕ್ಕೆ ಗುದ್ಬಿಡ್ತಾರೆ. ಫ್ರೆಂಡ್ಸ್, ಈ ಸೀರಿಯಲ್ ರಿವ್ಯೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ.